ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಲಚ್ಚಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಟನ್ ದಮ್ ಕಟ್ಟು ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಸೂಪರಾಗಿ ಟೇಸ್ಟಿಯಾಗಿರುವಂತಹ ಬಿರಿಯಾನಿ. ಯಾರಿಗೆ ತಾನೇ ಬಿರಿಯಾನಿ ಇಷ್ಟ ಆಗಲ್ಲ. ನಿಮಗೆ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ ಯಾರ್ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ತುಂಬಾ ಧನ್ಯವಾದಗಳು. ಇವಾಗ ಇದಕ್ಕೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲನೇದಾಗಿ ಮಟನ್ ಬೇಯಿಸ್ಕೊಳಕ್ಕೆ ನಾನಿಲ್ಲಿ 1 kg ಮಟನ್ ತೊಗೊಂಡಿದ್ದೀನಿ. 1 kg ಮಟನ್ ಬೇಯಿಸ್ಕೊಳಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ, ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಡ್ತಾ ಇರೋಣ. ಇವಾಗ ಇದಕ್ಕೆ ನಾವು ಲೈಟಾಗಿ ಒಂದು ಸ್ವಲ್ಪ ಮಸಾಲೆ ಹಾಕಬೇಕು. ಹಾಗಾಗಿ ಇಲ್ಲಿ ಒಂದು ಚಿಕ್ಕದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಖಾರ ಇರೋದು ಒಂದು 5-6 ಮೆಣಸಿನ್ಕಾಯಿ ತಗೊಳ್ಳಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿ 2 ಉಂಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ 1-2 ಇಂಚಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ. ನೀವಿಷ್ಟು ಕೂಡ ಸ್ವಲ್ಪ ನುಣ್ಣಗಾಗೋವರೆಗೂ ರುಬ್ಕೊಂಡು ನಾವು ಇದಕ್ಕೆ ಮಟನ್ಗೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಮಟನ್ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಆಮೇಲೆ ಅದರಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರು ಬಿಟ್ಕೊಳ್ಳೋವರೆಗೂ ಹಾಗೆ ಬಿಡಬೇಕು. ಆವಾಗಲೇ ಅದು ಹಸಿ ವಾಸನೆ ಎಲ್ಲ ಹೋಗೋದು. ಇವಾಗ ನಾವು ರುಬ್ಬಿರುವಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ರುಬ್ಕೊಂಡಿದ್ದೀನಿ. ಸ್ವಲ್ಪ ನುಣ್ಣಗಾಗೋವರೆಗೂ ಇದನ್ನು ಮಟನ್ಗೆ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಇನ್ನೊಂದು ಸತಿ ಸ್ವಲ್ಪ ಕೈ ಆಡಿಸ್ತಾ ಸ್ವಲ್ಪ ಬೇಯಿಸೋಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ಇದನ್ನು ಕ್ಲೋಸ್ ಮಾಡಬೇಕು. ಆಮೇಲೆ ನಾನಿಲ್ಲಿ ಬರೀ 3 ವಿಸಿಲ್ ಬಿಡೋದು. ಯಾಕಂದರೆ ಮಟನ್ ತುಂಬಾ ಸಾಫ್ಟಾಗಿದೆ, ತುಂಬ ಬೇಗ ಕೂಡ ಬೇಯುತ್ತೆ. ತುಂಬ ಬಲ್ತಿರೋ ಮಟನ್ ಆದರೆ ತುಂಬ ವಿಸಿಲ್ ಕೂಡ ಹೊಡಿಸ್ಬೇಕಾಗುತ್ತೆ, ಬೇಗ ಬೇಯಲ್ಲ. ಹಾಗಾಗಿ ತುಂಬ ಸಾಫ್ಟಾಗಿರೋ ಮಟನ್ನ ತೊಗೊಂಡಿದ್ದೀನಿ. ಇಲ್ಲಿ ಅಳತೆಗೆ ನೋಡಿಕೊಂಡು ಮಟನ್ ಬೇಯೋಕ್ಕೆ ಒಂದು 3 ವಿಸಿಲ್ ಬಿಟ್ಟರೆ ಸಾಕು. ಹಾಗಾಗಿ ನಾನಿಲ್ಲಿ ಒಂದೇ ಗ್ಲಾಸು, ಒಂದು ಚಿಕ್ಕ ಗ್ಲಾಸಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಮಸಾಲೆಯಲ್ಲೇ ನೀರಿತ್ತು. ಹಾಗಾಗಿ ಈಗ ಇದು ಒಂದು 3 ವಿಸಿಲ್ ಆಗಲಿ. ಈಗ ನಾನಿಲ್ಲಿ ಇದಕ್ಕೆ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಫಾರ್ಚೂನ್ ಅವರ ಸೂಪರ್ ಬಾಸುಮತಿ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 3.5 ಗ್ಲಾಸ್ ಅಕ್ಕಿ, 3.5 ಗ್ಲಾಸ್ ಅಳತೆಗೆ ಇಲ್ಲಿ ಬಾಸುಮತಿ ಅಕ್ಕಿ 2 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಇನ್ನು ಜೀರಾ ರೈಸು 1.5 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಅಕ್ಕಿ ಇದು ತುಂಬಾ ಬೇಗ ಕೂಡ ಆಗುತ್ತೆ. ಆಮೇಲೆ ತುಂಬ ತೆಳುವಾಗಿ ಉದ್ದ ಕೂಡ ಇದೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗಾಗಿ ನಾನು ಈ ಅಕ್ಕಿನ ತೊಗೊಂಡಿದ್ದೀನಿ. ಅಥವಾ ನೀವು ನಾರ್ಮಲ್ ಅಕ್ಕಿಲೂ ಕೂಡ ಇದನ್ನು ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೈಗೆ, ಅರ್ಧ ಕಪ್ಪುನಲ್ಲ, 2ರಿಂದ 3 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ 3 ಉಂಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜಾಸ್ತಿ ಬೇಕು. ಹಾಗಾಗಿ ಇಲ್ಲಿ ಹೇಳೋದಾದರೆ 1 kg ಮಟನ್ ಬಿರಿಯಾನಿಗೆ, ಕರೆಕ್ಟಾಗಿ 1 kg ಮಟನ್ ಬಿರಿಯಾನಿಗೆ ನಾನು ಅಳತೆ ಪ್ರಕಾರ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ, ಒಂದು 10 ಲವಂಗ, ಆಮೇಲೆ ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು, ಏಲಕ್ಕಿ ಒಂದು 5, ಚಕ್ಕೆ ಒಂದೆರಡು ಇಂಚಷ್ಟು, ಇಷ್ಟಾದರೆ ಸಾಕು. ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಫುಲ್ ಸೀದಿಸ್ಕೋಬಾರ್ದು ಕೂಡ, ಸೀದೋದ್ರೆ ಮಸಾಲೆ ಫ್ಲೇವರ್ ಚೆನ್ನಾಗಿರಲ್ಲ. ಆಮೇಲೆ ಶುಂಠಿ ತೊಗೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ನಾವು ಬೆಳ್ಳುಳ್ಳಿ ಎಷ್ಟು ತೊಗೊಳ್ತೀವಿ ಅದ್ರ 3/4 ಭಾಗದಷ್ಟು ಶುಂಠಿ, ಅಂದರೆ 100 ಗ್ರಾಮ್ ಬೆಳ್ಳುಳ್ಳಿ ಇದ್ದರೆ 75 ಗ್ರಾಮದಷ್ಟು ಶುಂಠಿ ತೊಗೋಬೇಕಾಗುತ್ತೆ. ಆವಾಗಲೇ ಬಿರಿಯಾನಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಶುಂಠಿಗಿನ್ನ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಅದೇ ಬಾಣಲೆಗೆ ಮತ್ತೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ 4 ಥರದ ಸೊಪ್ಪನ್ನ ತೊಗೊಂಡಿದ್ದೀನಿ. ಪುದೀನ 1 ಕಟ್ಟು, ಮೆಂತ್ಯ ಸೊಪ್ಪು 1 ಕಟ್ಟು, ಕೊತ್ತಂಬರಿ 1 ಕಟ್ಟು, ಕೊತ್ತಂಬರಿ ಸೊಪ್ಪು 1 ಕಟ್ಟು, ಆಮೇಲೆ ಪಾಲಕ್ 1 ಕಟ್ಟು. 4 ಸಮ ಪ್ರಮಾಣದಲ್ಲಿ ತೊಗೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಿಕ್ಸ್ ಮಾಡಿದೆ ಈ 4 ಪದಾರ್ಥ ಕೂಡ ನೀವು ಹಾಕ್ಕೋಬೋದು. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಬೇಯಿಸಬಾರ್ದು, ಮೊದಲನೇದಾಗಿ ಬೇಯಿಸಬಾರ್ದು.
ಸ್ವಲ್ಪ ಲೈಟಾಗಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಮಾತ್ರ ಒಂದು 30 ಸೆಕೆಂಡ್ ಗಂಟ ಸೊಪ್ಪನ್ನ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಎಲ್ಲ ಫುಲ್ಲು ತಣ್ಣಗಾದ್ಮೇಲೆ ನಾವು ಇದನ್ನು ಮಸಾಲೆ ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಇವಾಗ ಇದನ್ನು ನಾನು ನುಣ್ಣಗಾಗೋವರೆಗೂ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ನುಣ್ಣಗಾದರೆ ಸಾಕು. ಆಮೇಲೆ ಮೇನ್ ಏನಪ್ಪ ಅಂದರೆ ಇದಕ್ಕೆ ಕಲರ್ ಹಾಕೋ ಅವಶ್ಯಕತೆ ಇರಲ್ಲ. ನಾವು ಸೊಪ್ಪೆಲ್ಲ ಹುರ್ಕೊಂಡಿರ್ತೀವಿ, ಅದನ್ನೇ ಮೇನ್ ಟಿಪ್ಸ್ ಇದಕ್ಕೆ ಅಂದರೆ ಕಲರ್ಗೆ. ನಾವು ಇದಕ್ಕೆ ಸೊಪ್ಪನ್ನ ಹುರ್ಕೊಂಡಿರೋದ್ರಿಂದ ಕಲರ್ ಕೂಡ ಸೂಪರಾಗಿರುತ್ತೆ. ಯಾವುದೇ ಕಲರ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಈಗ ಬಿರಿಯಾನಿಗೆ ನಾನಿಲ್ಲಿ 1.5 ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಯಾಕಂದರೆ 1 kg ಬಿರಿಯಾನಿಗೆ. ಇಲ್ಲಿ 1 2ರಿಂದ 3 ಪಲಾವ್ ಎಲೆ, ಚಕ್ಕೆ 1 2 ಪೀಸು, ಏಲಕ್ಕಿ 1 3, ಮರಾಠಿ ಮೊಗ್ಗು 1 3, ಅನಾನಸು 1 ಜಾಪತ್ರೆ ಒಂದು ಸ್ವಲ್ಪ, ಆಮೇಲೆ ಕಲ್ಲುವು ಕೂಡ ಮಿಸ್ ಮಾಡದೆ ತಗೊಳ್ಳಿ. ಆಮೇಲೆ ಲವಂಗ 1 4 5. ಇಲ್ಲಿ ಕಲ್ಲು ತೋರಿಸ್ತಿದ್ದೀನಲ್ಲ, ಈ ಥರ ಬರುತ್ತೆ. ಇದು ಮೇನ್ ಗರಂ ಮಸಾಲ ಫ್ಲೇವರ್. ಇದೆಲ್ಲ ಪದಾರ್ಥಗಳು ಹಾಕಿದ್ರೆ ಗರಂ ಮಸಾಲ ಫ್ಲೇವರ್, ಈ ಫ್ಲೇವರ್ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ಆಮೇಲೆ ಕಸ್ತೂರಿ ಮೇಥಿ 1 2 ಸ್ಪೂನಷ್ಟು, ಇಷ್ಟನ್ನು ಹಾಕಿ ಲೈಟಾಗಿ ಫ್ಲೇವರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು 20 ಸೆಕೆಂಡ್ ಗಂಟ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಫ್ಲೇವರೆಲ್ಲ ಗೊತ್ತಾಗುತ್ತೆ ಬಿರಿಯಾನಿ ಎಷ್ಟು ಘಮ ಘಮ ಅಂತಿದೆ ಅಂತ. ಇವಾಗ ನಾನಿಲ್ಲಿ ಒಂದು 2 ಮೀಡಿಯಮ್ ಸೈಜಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜಷ್ಟು. ಯಾಕಂದರೆ ನಾವು ರುಬ್ಬಿರೋಕ್ಕೂ ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ, ಹಾಗಾಗಿ ಅದು ಫ್ರೈ ಆಯ್ತಾ ಇರಲಿ. ಇಲ್ಲಿ ನೋಡಿ, ಮಟನ್ ಕೂಡ ಬೆಂದಿದೆ. ಈಗ ಮಟನ್ನು ಆಲ್ರೆಡಿ ಸಾಫ್ಟಾಗಿ ಕೂಡ ಬೆಂದಿರುತ್ತೆ. ನಾನು ಇದಕ್ಕೆ ಬರೀ 3 ವಿಸಿಲ್ ಬಿಟ್ಟಿರ್ತೀನಿ ಅಷ್ಟೇ. ಆಮೇಲೆ ಮಟನಲ್ಲಿ ಚರ್ಬಿ ಅಂಶ ಜಾಸ್ತಿ ಇತ್ತು ಅಂದರೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀವು ಅನ್ನಕ್ಕೆ ನೋಡಿಕೊಂಡು ಎಣ್ಣೆ ಹಾಕೋಬೋದು. ಬೇಕಾದ್ರೆ ಅಲ್ಲಿ ಕಡಿಮೆ ಮಾಡಿಕೊಂಡು, ಈ ಚರ್ಬಿಲಿ ಎಣ್ಣೆ ಇರೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನಡೆಯುತ್ತೆ. ಈಗ ಈರುಳ್ಳಿ ಫ್ರೈ ಆದಮೇಲೆ ನಾನು ಇದಕ್ಕೆ ಮಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಬೆಂದಿರುವಂತಹ ಮಟನ್ನು. ಈಗ ಇದಕ್ಕೆ ರುಬ್ಬಿರುವಂಥ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮೀಡಿಯಮ್ ಉರಿಲಿ ಕೊಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೀದೋಗಬಾರ್ದು, ಹಾಗಾಗಿ ಸೀದಿಸ್ಕೋಬಾರ್ದು. ಸ್ವಲ್ಪ ಮೀಡಿಯಮ್ ಉರಿ ಕೊಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 3.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ, ಹಾಗಾಗಿ ನಾನು ಅದ್ರ ಸಮಕ್ಕೆ ಉಪ್ಪನ್ನ ಹಾಕ್ತಾಯಿದ್ದೀನಿ. ಅಂದರೆ 1 kgಗೆ ಉಪ್ಪು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೋಬೇಕು. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಎಣ್ಣೆ ಬರೋವರೆಗೂ ಕುದಿಸ್ಕೋಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಈಗ ಅಳತೆಗೆ ನೋಡಿಕೊಂಡು ನೀರು ಹಾಕೋಬೇಕು. ಅಂದರೆ 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು. ನಾವು ಅಕ್ಕಿ ನೆನೆಸಿರೋದ್ರಿಂದ ಒಂದು ಸ್ವಲ್ಪ 1/4 ಭಾಗದಷ್ಟು ನೀರು ಕಡಿಮೆ ಮಾಡಿಕೊಂಡ್ರೆ ನಡೆಯುತ್ತೆ. ಇದಕ್ಕೆ ನಿಂಬೆಹಣ್ಣು 1 2 ಸ್ಪೂನಷ್ಟು ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಯಾವುದೇ ಬಿರಿಯಾನಿ ಮಾಡಲಿ, ನಾನು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಕೊಂಡು ಈ ಥರ ಲಾಸ್ಟಲ್ಲಿ ನೀರು ಕುದಿಯೋ ಟೈಮಲ್ಲಿ ಹಾಕೋತೀನಿ. ಯಾಕಂದರೆ ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನೋಡಿ, ಇದು ಆಲ್ರೆಡಿ ಕುದೀತಾ ಇದೆ. ಈಗ ನಾನು ನೆನೆಸಿಟ್ಟಿರುವಂಥ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಅರ್ಧ ಗಂಟೆ ನಾನು ಬಿರಿಯಾನಿ ಮಾಡ್ತೀನಿ ಅಂದಾಗ ಅರ್ಧ ಗಂಟೆ ಮುಂಚೆ ನೆನೆಸಿರ್ತೀನಿ ಬಾಸುಮತಿ ರೈಸ್ ಮತ್ತು ನಾರ್ಮಲ್ ಅಕ್ಕಿ. ಈಗ ಅದನ್ನು ಹಾಕಿ ನೀಟಾಗಿ ಅಕ್ಕಿ ಹಾಕಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಉರಿನ ಜೋರಾಗಿ ಕೊಡೋಕೆ ಹೋಗ್ಬೇಡಿ, ಒಂದು ಮೀಡಿಯಮ್ ಉರಿಲಿ ಕೊಡಿ. ಯಾಕಂದರೆ ಅನ್ನ ಸೀದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿ, ಕಲರ್ ಯಾವುದು ಕೂಡ ಆ್ಯಡ್ ಮಾಡಿಲ್ಲ, ಎಷ್ಟು ಚೆನ್ನಾಗಿದೆ. ಎಣ್ಣೆ ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಇವಾಗ ರುಚಿಗೆ ನೀವು ನೀರು ಹಾಕಿದ್ಮೇಲೆ ಉಪ್ಪು ಸರಿಯಾಗಿದೆ ಇಲ್ವೋ ಅಂತ ಒಂದು ಸತಿ ಚೆಕ್ ಮಾಡಿ ನೋಡಬೇಕು. ನಾನು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ, ಹಾಗಾಗಿ ಇನ್ನೊಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡೆ.
ಈಗ ಇದನ್ನು ಒಂದು ಮೀಡಿಯಮ್ ಉರಿಲಿ ಕೊಟ್ಟು ಹಾಗೆ ಬಿಡ್ತೀನಿ. ಆಲ್ರೆಡಿ ಅನ್ನ ಕುದೀತಿದೆ ಕೂಡ. ಮಿಸ್ ಮಾಡಿದೆ, ನೀವು ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಇವಾಗ ನಾನೊಂದು ಮೀಡಿಯಮ್ ಆಗಿ ಉರಿ ಕೊಟ್ಟು ಇದನ್ನು ಕ್ಲೋಸ್ ಮಾಡಿದ್ದೀನಿ ಒಂದು 5 ಮಿನಿಟ್ಸ್ ತನಕ ಅಷ್ಟೇ. ನೋಡಿ ನೀರೆಲ್ಲ ಆಲ್ರೆಡಿ ಹಿಂಗೋಗಿದೆ. ಈಗ ಇದನ್ನು ನಾನು ಜಾಸ್ತಿ ಅಗ್ಲಗ್ಲ ಮಧ್ಯದಲ್ಲಿ ಕಲ್ಸಕ್ಕೆ ಹೋಗಿಲ್ಲ, ಯಾಕಂದರೆ ಒಂದು ಮೀಡಿಯಮ್ ಉರಿಲಿ ಕೊಟ್ಟಿದ್ದೆ. ಹಾಗಾಗಿ ಇದು ಲಾಸ್ಟ್ನೇದು ಇದೊಂದು ಸತಿ ಕಲಿಸ್ತೀನಿ ಅಷ್ಟೇ. ಯಾಕಂದರೆ ಅದು ಮೇಲ್ಗಡೆ ಅಕ್ಕಿ ಐತೆ, ಕೆಳಗಡೆ ಸ್ವಲ್ಪ ನೀರಿತ್ತು. ಹಾಗಾಗಿ ನಿಮಗೆಲ್ಲಾದರೂ ಸ್ವಲ್ಪ ರೈಸ್ ಖಾರ ಅಂತ ಅನಿಸಿದ್ರೆ ಅಥವಾ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಈ ಥರ ಟಿಪ್ಸ್ ಉಪಯೋಗಿಸಿ ನೀವು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತುಪ್ಪನ ಆ್ಯಡ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನೀವು ಕೆಳಗಡೆ ಪಾತ್ರೆಯಲ್ಲಿ ನೀರಿಲ್ಲ ಅಂದರೆ ಅಕ್ಕಿನ ಈ ಥರ ಮೇಲ್ಗಡೆ ಚೌಟಲ್ಲಿ ಎತ್ಕೊಳ್ಳಿ. ಆವಾಗ ಅದ್ರದ್ದು ಅನ್ನದ್ದು ರೈಸ್ ಏನಿರುತ್ತೆ ಮಸಾಲೆ ಸ್ವಲ್ಪ ನೀರು ಅದು ಕೆಳಗಡೆ ಹೋಗುತ್ತೆ, ಸೀದೋಗೋ ಚಾನ್ಸ್ ಇರಲ್ಲ. ಹಾಗಾಗಿ ಈಗ ಇದಕ್ಕೆ ಲಾಸ್ಟಲ್ಲಿ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ಹಂಗೆ ಕಲಿಸ್ಕೊಂಡು ಹಂಗೆ ಬಿಟ್ಬಿಡ್ತೀನಿ, ಜಾಸ್ತಿ ಏನು ಕಲ್ಸಕ್ಕೆ ಹೋಗಲ್ಲ. ಈಗ ಮುಚ್ತೀನಿ ಇದನ್ನು. 8ರಿಂದ ಬರೀ 10 ನಿಮಿಷ ಬಿಡ್ತೀನಿ. ಇದ್ರ ಮೇಲೆ ಏನಾದ್ರು ಒಂದು ಸ್ವಲ್ಪ ಭಾರವಾಗಿರುವಂಥ ಪಾತ್ರೆನ ಅಥವಾ ಇಲ್ಲ ಒಂದು ಕಲ್ಲು ಏನಾದರೂ ಇಡಿ. ಯಾಕಂದರೆ ಅದು ಹೊರಗಡೆ ಬರೋ ಗಾಳಿ ಬರಲ್ಲ. ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ದಮ್ ಕಟ್ ಬಿರಿಯಾನಿ ಅದಕ್ಕೆ ಹೇಳೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲೂ ಬಾಸುಮತಿ ರೈಸ್ ಒಡೆದೋಗಲ್ಲ, ಅಕ್ಕಿ ಪುಡಿ ಆಗಲ್ಲ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ತುಂಬಾ ಧನ್ಯವಾದಗಳು. ಹೀಗೆ ಮತ್ತೆ ವಿಡಿಯೋಗಳು ಹಾಕ್ತಾ ಇರ್ತೀನಿ, ರೆಸಿಪಿಗಳು, ಅಡುಗೆ ರೆಸಿಪಿಗಳು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.